ಬಕೆಟ್ ಮ್ಯಾನ್ ಆದ ಲಾಯರ್ ಜಗದೀಶ್ ಬಿಗ್ ಬಾಸ್ ಸೀಸನ್ 11ರಲ್ಲಿ ಲಾಯರ್ ಜಗದೀಶ್ ಅವರು ಸೆಲೆಕ್ಟ್ ಆದಾಗ ಎಲ್ಲರೂ ಕೂಡ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ರು. ಈ ಬಾರಿಯ TRP ಕಿತ್ಕೊಂಡು ಹೋಗೋದು ಗ್ಯಾರಂಟಿ, ಇವರನ್ನ ಮನೆ ಮಂದಿ ಎಲ್ಲ ಹೇಗೆ ಅನುಸರಿಸ್ಕೊಂಡು ಹೋಗ್ತಾರೆ, ಹೇಗೆ ಎದುರಾಕೋತಾರೆ ಅಂತ ಹೇಳಿ ಎಲ್ಲರೂ ಮಾತಾಡ್ತಿದ್ವಿ. ಆದ್ರೆ ಇದಕ್ಕೆ ಪೂರಕ ಎಂಬಂತೆ ಅವರು ಕೂಡ 16 ಜನ ಮನೆ ಮಂದಿಗೂ ಕೂಡ ಸಿಕ್ಕಾಪಟ್ಟೆ ರೆಬಲ್ ಆಗಿ ಕಾಣಿಸಿದ್ರು ಮೊದಲ 3 ದಿನ. ಆದ್ರೆ 4ನೇ ದಿನ ಜಗದೀಶ್ ಅವರು ಎಲ್ಲರಿಗೂ ಕೂಡ ಬಕೆಟ್ ಹಿಡಿಯುವಂತ ಕೆಲಸವನ್ನ ಮಾಡಿದ್ರು. ಮೊದಲನೇ ದಿನವೇ ಚೈತ್ರ ಅವರಿಗೆ ಬಕೆಟ್ ಹಿಡಿಲಿಕ್ಕೆ ಶುರು ಮಾಡಿದಂತಹ ಜಗದೀಶ್ ಅವರು ಇನ್ನುಳಿದ ಅಭ್ಯರ್ಥಿಗಳನ್ನ ಅವರಿಗೆ ಬೇಕಾದಂತೆ ಬಳಸ್ಕೊಂಡ್ರು, ಅವರಿಗೆ ಬೇಕಾದಂತೆ ಮಾತನಾಡಿದ್ರು, ಪ್ರವೋಕ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಇದರ ವಿರುದ್ಧ ಎಲ್ರು ಕೂಡ ಒಮ್ಮೆಲೇನೆ ಎದುರು ಬಿದ್ದಾಗ ಜಗದೀಶ್ ಅವರು ಸ್ವತಃ ತಾವೇ ಕಣ್ಣೀರ್ ಹಾಕೊಂಡು ಬಾಯಿ ಮುಚ್ಚುವಂತ ಕೆಲಸ ಮಾಡಿದ್ರು. ಇದೆಲ್ಲ ಒಂದು ಸೈಡ್ ಆದ್ರೆ ಇವತ್ತು ಬೆಳಗ್ಗೆಯಿಂದ ಜಗದೀಶ್ ಅವರು ಎಲ್ಲರಿಗೂ ಕೂಡ ಬಕೆಟ್ ಹಿಡಿಯುವ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಂತ ಹೇಳಿದ್ರೆ ಎಲ್ರಿಗೂ ಕೂಡ ನಾನು ಮಾಡಿದ ತಪ್ಪಾಯ್ತು ಅಂತ ಕೇಳಿ ಕ್ಷಮೆಯನ್ನ ಕೇಳ್ತಿದ್ದಾರೆ. ನಾನು ಬೇಕಂತಲೇ ಮಾಡಿದ್ದು ಅಂತಾನು ಕೂಡ ಅವರು ಕೇಳ್ಕೊತಾ ಇದ್ದಾರೆ. ಸೊ ಇದರಿಂದ ನಾವು ಅರ್ಥ ಮಾಡ್ಕೋಬಹುದು, ಯಾವುದೇ ಜಗದೀಶ್ ಆಗಿರ್ಬೋದು ಮತ್ತಿನ್ನೊಬ್ಬ ಯಾರಾಗಿರ್ಬೋದು, ಪ್ರೊಫೆಷನಲ್ ಆಗಿ ಹೊರಗಡೆ ನಾವು ಏನೇ ಆದ್ರೂ ಕೂಡ ಬಿಗ್ ಬಾಸ್ ಮನೆ ಒಳಗೆ ಅಲ್ಲಿರುವಂತಹ ರೂಲ್ಸ್ ಗಳನ್ನ ಅನುಸರಿಸಿಕೊಂಡು ಆಟ ಆಡೋದೇ ದೊಡ್ಡ ಮ್ಯಾಟರ್ ಆಗ್ತದೆ. ನಾನು ಹೊರಗಡೆ ಬಂದು ವೈಯಕ್ತಿಕವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತೀನಿ ಹಾಗೆ ಹೀಗೆ ಅನ್ನೋದೆಲ್ಲ ಒಂದು ಪೊಳ್ಳು ಸುಳ್ಳು ಅಂತಾನೆ ಹೇಳ್ಬೋದು. ಇದು ಕೂಡ ಜಗದೀಶ್ ಅವರ ಮ್ಯಾಟರ್ ಅಲ್ಲಿ ನಡೀತು. ಸೊ ಜಗದೀಶ್ ಅವರು ನಾವೇನ್ ಅನ್ಕೊಂಡಿದ್ವಿ, 100 ಕೋಟಿ ಆಸ್ತಿ ಇದೆ, ನಾನು 100 ಕೋಟಿ ಇದೆ, ಹೆಲಿಕಾಪ್ಟರ್ ತಂದು ನಿಲ್ಲಿಸ್ತೀನಿ, ಹಾಗೆ ಹೀಗೆ ಬಿಗ್ ಬಾಸ್ ನಾನು ಎಕ್ಸ್ಪೋಸ್ ಅನ್ನ ಮಾಡ್ತೀನಿ, ಮಾಫಿಯಾನ ಬೈಲಿಗೆ ಇಳಿತೀನಿ, ಹೀಗೆ ಹಾಗೆ ಡೈಲಾಗ್ ಕೊಡದಂತ ವ್ಯಕ್ತಿ ಈಗ ಏನು ಇಲ್ದಂಗೆ ಟುಸ್ ಪಟಾಕಿ ಆಗಿ ಎಲ್ಲರಂಗೆ ನಾನು ಒಬ್ಬ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಸೊ ಬಿಗ್ ಬಾಸ್ಗೆ ಕೂಡ ಕ್ಷಮೆಯನ್ನ ಕೇಳೋದಷ್ಟೇ ಅಲ್ಲದೆ 16 ಜನ ಸ್ಪರ್ಧಿಗಳ ಹತ್ರನೂ ಕೂಡ ಕ್ಷಮೆ ಕೇಳಿ ತಮಗೆ ಇದ್ದಂತ ಹಿರಿತನಕ್ಕೆ ಬೆಲೆ ಇಲ್ದಂಗೆ ಮಾಡ್ಕೊಂಡಿದ್ದಾರೆ. ಸೊ ಯಾರೇ ಆಗಿರ್ಬೋದು, ತಾವು ಬಿಲ್ಡಪ್ ಅನ್ನ ತಗೊಳ್ಳೋದು ದೊಡ್ಡ ವಿಚಾರವಲ್ಲ, ಆದ್ರೆ ಆ ಬಿಲ್ಡಪ್ಗೆ ಒಂದು ಒಳ್ಳೆಯ ಆದರ್ಶವಾದಂತಹ ಒಂದು ಅಂಶವನ್ನ ಹೊಂದಿರಬೇಕು. ಆ ಅಂಶವನ್ನ ಇಟ್ಕೊಂಡು ನಾವು ಒಳ್ಳೆ ಬಿಲ್ಡಪ್ ಅನ್ನ ತಗೋಬಹುದೇ ಹೊರತು ನಾನು ಹೊರಗಡೆ ಏನೋ ಮಾಡ್ಬಿಟ್ಟಿದ್ದೀನಿ ಅನ್ನೋದೊಂದ್ರ ಮುಖಾಂತರ ನಾನು ಏನ್ ಮಾಡಿದ್ರು ಸರಿ ಅನ್ನೋದು ದೊಡ್ಡ ಮೂರ್ಖತನ ಅಂತ ಹೇಳಿ ಈ ಜಗದೀಶ್ ಅವರ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮಂದಿಗೆ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಈಗ ಚೈತ್ರ ಕುಂದಾಪುರ ಅವರು ಕೂಡ ಜಗದೀಶ್ ಅವರ ಒಂದು ಲೆಕ್ಕಾಚಾರಕ್ಕೆ ಹೋಗ್ತಾ ಇದ್ದಾರೆ. ಇವ್ರಿಗೂ ಕೂಡ ಒಂದಲ್ಲ ಒಂದು ದಿವಸ ಕಣ್ಣೀರ್ ಹಾಕ್ಸುವಂತಹ ದಿನಗಳು ಬಂದೇ ಬರುತ್ತೆ. ಆದ್ರೆ ಈ ಬಾರಿಯ ಬಿಗ್ ಬಾಸ್ ಯಾವುದಕ್ಕೂ ಕೂಡ ಟೈಮ್ ಅನ್ನ ತಗೊಳ್ತಿಲ್ಲ, ಎಲ್ಲಾನು ಕೂಡ ಪಟಾಪಟ್ ಅಂತ ಚಿಟಿಕೆ ಹೊಡೆಯೋ ಲೆಕ್ಕಾಚಾರಕ್ಕೆ ಮುಗ್ದು ಹೋಗ್ತಾ ಇರೋದು ನೋಡಿದ್ರೆ ಇದು ಸಿಕ್ಕಾಪಟ್ಟೆ ಮುಂದೆ ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ಗಳು ಜನಗಳಿಗೆ ಸಿಗುವಂತಹ ಚಾನ್ಸಸ್ಗಳಿದೆ. ಈ ಬಾರಿಯ TRP ಕೂಡ ಕಿತ್ಕೊಂಡು ಹೋಗೋ ಚಾನ್ಸಸ್ಗಳು ಕೂಡ ಮುಂದೆ ಕಾಣಿಸ್ತಾ ಇದೆ.